ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ತಿರುಗಾಡಿ ನಮ್ಮ ರೈತರದ್ದು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದರಂತೆ ನಾವು ಶ್ರೀ ಮಾಂತೇಶ್ ತೋಟಗಿ ಹಾಗೂ ನಮ್ಮ ಸಂತೋಷ್ ಅವರ ತೋಟಕ್ಕೆ ಹೋದಾಗ ನಮಗೆ ಶ್ರೀ ರುದ್ರಾರೆಡ್ಡಿ ಮಂಗಣ್ಣನವರ ಒಂದು ಸಂಪರ್ಕ ಕೊಟ್ಟರು. ಇವರು ಒಂದು ಅದ್ಭುತವಾದ ಚಾಕಿ ಸಾಕಾಣಿಕೆ ಕೇಂದ್ರವನ್ನು ಮಾಡ್ತಾ ಇದ್ದಾರೆ. ನೀವು ಅವ್ರದ್ದು ಒಂದು ಮಾಡಿ ಒಂದು ಒಳ್ಳೆ ಮಾಹಿತಿ ಸಿಗ್ತದೆ ರೈತರು ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಾವು ಅವ್ರ ತೋಟಕ್ಕೆ ಬಂದಿದ್ದೇವೆ, ಅವ್ರ ಕೇಂದ್ರಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಇವರ ಕೃಷಿ ಹಿನ್ನೆಲೆ ಏನು, ಇವ್ರು ಏನಕ್ಕೆ ಒಂದು ಈ ಚಾಕಿ ಸಾಕಾಣಿಕೆ ಕೇಂದ್ರವನ್ನು ಮಾಡಿದ್ರು, ಮಾಡಬೇಕಾದ್ರೆ ಇವ್ರು ಎಲ್ಲಿಂದ ಮಾಹಿತಿಯನ್ನು ತಗೊಂಡ್ರು, ಆಮೇಲೆ ಇವರು ಮೊಟ್ಟೆಗಳನ್ನು ಎಲ್ಲಿಂದ ತರ್ತಾರೆ, ರೇಷ್ಮೆ ಹುಳು ಒಂದನೇ ಎರಡನೇ ಜ್ವರ ಅಂತ ಏನು ಹೇಳ್ತೀವಲ್ಲ ಅದನ್ನು ಇವ್ರು ಯಾವ ರೀತಿ ಒಂದು ಪ್ರೊಸೀಜರ್ ಏನಿದೆ ಅದು ಕಂಪ್ಲೀಟ್ ಒಂದು ಹುಳುಗಳು ಬಂದು ರೈತರಿಗೆ ಕೊಡುವಲ್ಲಿಗೂ ಇವ್ರು ಏನೇನು ಪ್ರೊಸೀಜರ್ ಮಾಡ್ತಾರೆ, ಒಂದು ಮನೆ ಈ ಚಾಕಿ ಸಾಕಾಣಿಕೆ ಕೇಂದ್ರದ ಒಂದು ಮನೆ ಒಂದು ಸ್ಥಾಪನೆ ಮಾಡ್ಬೇಕಂದ್ರೆ ಅದಕ್ಕೇನು ಕ್ರೈಟೇರಿಯಾ ಇದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಾವು ಇಲ್ಲೇ ಬೆಳಗಾವಿ ಸುತ್ತಮುತ್ತ ತಿರುಗಾಡಿ ನಮ್ಮ ರೈತರದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಸರ್. ಬೈಲಹೊಂಗಲ, ಯರಗಟ್ಟಿ, ಸೌದತ್ತಿ ಎಲ್ಲ ತಿರುಗಾಡ್ತಿರ್ಬೇಕಾದ್ರೆ ನಮ್ಗೆ ಸಂತೋಷ್ ಅನ್ನೋರು ಪರಿಚಯ ಆದ್ರು ಸರ್. ಅವರು ನಿಮ್ಮ ಸಂಪರ್ಕ ಕೊಟ್ಟರು. ನೀವು ಒಂದು ಅದ್ಭುತವಾದ ಚಾಕಿ ಸಾಕಾಣಿಕೆ ಸೆಂಟರ್ ಮಾಡ್ತಾ ಇದ್ದೀರಾ ಅಂತ ಅವರು ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ನಿಮ್ಗೆ ಯಾವ ರೀತಿ ಈ ಚಾಕಿ ಸಾಕಾಣಿಕೆ ಒಂದು ಕೇಂದ್ರವನ್ನ ಆರಂಭ ಮಾಡಿದ್ರೆ ಯಾವ ರೀತಿ ನೀವು ರೈತರಿಗೆ ಇದನ್ನೊಂದು ಕೊಡ್ತಾ ಇದ್ದೀರಾ ಇಲ್ಲಿಂದ ಹುಳುಗಳನ್ನ, ಮತ್ತೆ ಇದರಲ್ಲಿ ಯಾವ ರೀತಿ ಒಂದು ಆರ್ಥಿಕತೆ ಒಂದು ಲಾಭ ನಷ್ಟಗಳನ್ನು ನೀವು ನೋಡಿದೀರಾ ಅನ್ನೋದರ ಕುರಿತು ನಾನು ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಸದ್ಯಕ್ಕೆ ನಿಮ್ಮನ್ನ ನಾನು ಚೆಕಿ ಸೆಂಟರ್ ಮಾಡಿದ್ದು ಚೆಕಿ ಸೆಂಟರ್ 2015 ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಿಮ್ ಕೃಷಿ ಹಿನ್ನೆಲೆ ಹೆಂಗೆ ಸರ್? ನೀವು ಯಾವಾಗಿಂದ? ಮೊದಲೇ ನಾನು ಅದು ರೇಷ್ಮೆ ದೊಡ್ಡ ಹೊಳ ಮೇಯಿಸ್ತಿದ್ದೆ. ಮೊದಲೇ ನೀವು ಇಲ್ಲ, ಮೊದಲು ನಾನು ಎಲ್ಲ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಭಾಳ ಇತ್ತು. ಮೊದಲು ನಮ್ದು ಪ್ರೀವಿಯಸ್ಲಿ ನಮ್ದು ಹಂಚಿನಾಳದಲ್ಲೇ ನಾವು ಇವೆಲ್ಲ ಕಾಟನ್ ಇಟ್ಟು ನಂದು ಫರ್ಟಿಲೈಸರ್ ಶಾಪ್ ಇರ್ತದೆ, ಕಾಟನ್ ಎಲ್ಲ ಬೆಳೆದು ಅವರಿಗೆ ಇಲ್ಲೇನೋ ಅಕೇಜನಲ್ಲಿ ಲ್ಯಾಂಡ್ ತೊಗೊಂಡೆ. ಇಲ್ಲೇ ನಾನು ಹಾರ್ಟಿಕಲ್ಚರ್ ಇದನ್ನ ಮಾಡ್ಬೇಕಂತ ಇಂಟ್ರೆಸ್ಟ್ ಇಲ್ಲಿ ಬಂದೆ. ಬಂದ ಬಳಿಕ ಏನೈತಿ ಹಿಂದಾಡಿ ಇದು ನಾನು ಈ ಪಪ್ಪಾಯಿ ಅದು ಇದು ನುಗ್ಗಿ ವ್ಯವಸಾಯ ಮಾಡ್ತಾ ಇರುವಾಗ ರೇಷ್ಮೆ ಕೃಷಿಗೆ ಹೋದೆ. ಅಂದ್ರೆ ಮೊದಲು ತೋಟಗಾರಿಕಾ ಬೆಳೆ, ಫಸ್ಟ್ ಮೊದಲು ಸಾಂಪ್ರದಾಯಿಕ ಸಾಂಪ್ರದಾಯಿಕ, ಆ ಬಳಿಕ ತೋಟಗಾರಿಕೆ, ಆ ಬಳಿಕ ರೇಷ್ಮೆಗೆ ಬಂದೆ. ರೇಷ್ಮೆಗೆ ಬಂದ ಬಳಿಕ ಹೇಳಿದ್ರು ಗಿಡಿ ಅವರಿಗೆಲ್ಲ ನೀವು ಸ್ವಲ್ಪ ಎಜುಕೇಟೆಡ್ ಇದ್ರಿ, ಇದು ಮಾಡಿದ್ರೆ ಚಾಕಿ ಸೆಂಟರ್ ಕಾನ್ಸೆಪ್ಟ್ ಹೋಗೋಣ ಅಂತಂದ್ರೆ ಅವರೇ ಬಂದು ಇಂಟ್ರೊಡ್ಯೂಸ್ ಮಾಡಿ ಚಾಕಿ ಸೆಂಟರ್ 2015 ಸ್ಟಾರ್ಟ್ ಮಾಡಿ ಅವರೇ ಬಂದು ಎಲ್ಲ ಸ್ಟಾರ್ಟ್ ಮಾಡಿ ಇದನ್ನು ಮಾಡಿದ್ರೆ ನಾನು 3 ತಿಂಗಳು ಟ್ರೈನಿಂಗ್ ಹೋದೆ ಮೈಸೂರಲ್ಲಿ. CSRTI ಅಂತ ಸೆಂಟ್ರಲ್ ಗೌರ್ಮೆಂಟ್ ಇದು ಇಂಟರ್, ಅಲ್ಲಿ ಹೋಗಿ ಬಂದ ಬಳಿಕ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಮೆಟೀರಿಯಲ್ಸ್ ಅಂದರೆ ನಮಗೆ ಸ್ವಲ್ಪ ಎಷ್ಟು ಆಕೈತೆ ಅಷ್ಟು ಸ್ಟಾರ್ಟ್ ಮಾಡಿ ಕ್ರಮೇಣವಾಗಿ ಇನ್ಕ್ರೀಸ್ ಮಾಡ್ಕೊಂತ ಬಂದ್ವಿ. ಈಗೇನೈತಿ 4-5 ವರ್ಷದಲ್ಲೇ ನಮ್ಗೆ ಫುಲ್ ಸ್ಟ್ಯಾಂಡ್ ಆಗಿಬಿಟ್ಟಿವಿ. ಮೊದಲು ಅಷ್ಟಕ್ಕಷ್ಟೇ ಇನ್ಕಮ್ ಇತ್ತು, ಈಗ 4-5 ವರ್ಷದಿಂದ ನಮ್ಗೆ ಸಖತ್ ಇನ್ಕಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸರ್, ನೀವು ಹೇಳಿದ್ರಿ ಈಗ ನೀವು ರೇಷ್ಮೆ ಮೊದಲ ಬೆಳಿತಿದ್ರಿ ಗೂಡಿಗಾಗಿ ಅಂತ ಹೇಳಿದ್ರಿ, ಅದನ್ನ ಬಿಟ್ಟು ಈ ಚಾಕಿ ಸಾಕಾಣಿಕೆ ಮಾಡಬೇಕು ಅಂತ ಏನಕ್ಕೆ ಬಂತು ಸರ್? ಚಾಕಿ ಸಾಕಾಣಿಕೆ ಅಂತಂದ್ರೆ ಏನೈತದ ಅದನ್ನ ಮಾಡೋದ್ರಿಂದ ಸ್ವಲ್ಪ ರೈತರ ಒಳಗಿದ್ದೀವಿ ನಾವು. ಇದನ್ನ ಏನೈತಿ ಈ ಕಾನ್ಸೆಪ್ಟಿಗೆ ಹೋದ್ರೆ ರೈತರಿಗೂ ಏನೋ ಅನುಕೂಲ ಆಗ್ತದಲ್ಲ, ನಮ್ಮಿಂದ ಇನ್ನೊಂದು ದೊಡ್ಡ 100 ರೈತರಿಗೆ 1000 ರೈತರಿಗೆ ಅನುಕೂಲ ಆಗತ್ತ ಅನ್ನೋ ಉದ್ದೇಶಕ್ಕೆ ನಾನು ಚಾಕಿ ಸ್ಟಾರ್ಟ್ ಮಾಡಿದ್ದಾನೆ. ಇದರಲ್ಲಿ ಹೆಂಗೆ ಸರ್ ಆರ್ಥಿಕತೆ? ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ. ಇದು ಕಾನ್ಸ್ಟೆಂಟ್ ಇನ್ಕಮ್ ಇರುತ್ತೆ. ನಾವು ಒಂದು 100 ಲಿಂಕ್ಸ್ ರೈತರಿಗೆ ಕೊಟ್ಟರೆ 4,000 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ, ಕಂಟಿನ್ಯೂಸ್ ಇರ್ತದೆ. ಅದು ರೈತರು ಏನು ಮಾಡಿದ್ರೆ ಗೂಡಿ ಬೆಳೆದು ಅವ್ರಿಗೆ ವೇರಿಯೇಷನ್ಸ್ ಇರ್ತದೆ, ಅಪ್ ಆ್ಯಂಡ್ ಡೌನ್ ರೇಟ್. ಒಮ್ಮೆ 500 ಇರ್ತೈತೆ, 600 ಇರ್ತೈತೆ, ಒಮ್ಮೆ 1000 ಮಟ್ಟ ಹೋಯ್ತು, 1200 ಮಟ್ಟ ಹೋಯ್ತು. ಅದು ಮತ್ತೆ ರಿಟರ್ನ್ ಬಂದಿದೆ. ಹಿಂಗೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರ್ತದಲ್ಲ, ಅದಕ್ಕಿಂತ ಇದು ಸ್ವಲ್ಪ ಕಾನ್ಸ್ಟೆಂಟ್ ಇನ್ಕಮ್ ಇಷ್ಟೇ ಐತೆ. ಕಾನ್ಸ್ಟೆಂಟ್ ಇನ್ಕಮ್ ಬರ್ತೈತೆ. ಹಾಗಾಗಿ ಈ ಚಾಕಿ ಸಾಕಾಣಿಕೆ ಮಾಡಿದ್ರೆ ಉತ್ತಮ ಅಂತ ನಿಮ್ಗೆ ಅನಿಸ್ತು? ಆ ಬಳಿಕ ಹಿಂದಾಗಡೆ ನಮಗೆ ಏನು ಅನಿಸ್ತೆ ಅಂತಂದ್ರೆ ಇದರಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತಾ ಇತ್ತಲ್ಲ. ಈ ಉಳ್ಕಿ ಚಾಕಿ ಸೆಂಟರ್ ಕಂಪೇರ್ ಮಾಡಿದ್ರೆ ನನ್ನ ಚಾಕಿ ಸೆಂಟರಿಂದ ಭಾಳ ಉಪಯೋಗ ಇದೆ. ಭಾಳ ರೈತರು ನಮ್ಗೆ ನೆನೆಸ್ತಾರೆ. ಪ್ರತಿಯೊಂದು ಊರನ್ನೋ ಬಂದು ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತಾರೆ. ನಾನು ಹೋಗಿಲ್ಲ ಯಾರಿಗೂ, ಯಾಕಂದ್ರೆ ಅದರಿಂದ ಏನು ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ, ನೀವು ಚಲೋ ಬೆಳೆದ್ರೆ ಸಾಕಂತ ಭಾಳ ರೈತರು ನನ್ನ ನೆನೆಸ್ತಾರೆ. ಇನ್ನೂವರೆಗೆ ಚಾಕಿ ಸೆಂಟರ್ ಮಾಡಿದ ಕೆಲವು ಚಾಕಿ ಸೆಂಟರ್ ಕಂಪೇರ್ ಮಾಡಿದ್ರೆ ನನ್ನ ಇನ್ನೂವರೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಅದೇ. ಯಾರು ಇನ್ನೂವರೆಗೆ ನನಗೆ ಕ್ವಶನ್ದಾಗ ಮಾತಾಡಿಲ್ಲ, ಅಷ್ಟು ಚೆನ್ನಾಗಿ ನಾನು ಮೇಂಟೈನ್ ಮಾಡ್ಕೊಂಡೆ. ಸರ್, ಈಗ ಇಲ್ಲಿ ರೇಷ್ಮೆ ಬೆಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ನಾವು ಈಗ ರೇಷ್ಮೆ ಬೆಳೆ ಅಂತ ತಗೊಂಡಾಗ ಕೋಲಾರ, ರಾಮನಗರ ಆ ಭಾಗದಲ್ಲೆಲ್ಲ ಸಾಕಷ್ಟು ನೋಡ್ತೀವಿ.
ಈ ಚಾಕಿ ಸೆಂಟರ್ಗಳು ಕೂಡ ಅಲ್ಲಿ ಸಾಕಷ್ಟಿದೆ, ಮಾರುಕಟ್ಟೆನೂ ಅಲ್ಲಿ ಸ್ಟ್ರಾಂಗ್ ಇದೆ ಸಿಕ್ಕಾಪಟ್ಟೆ. ಹಂಗಾಗಿ ಅಲ್ಲಿ ಸುತ್ತಮುತ್ತ ಭಾಗದಲ್ಲಿ ಬೆಳೆದಿರೋನ ಜಾಸ್ತಿ ನೋಡ್ತೀವಿ. ಈಗ ನೀವು ಇಂಥ ಬೆಳಗಾವಿ ಜಿಲ್ಲೆ ಈ ಭಾಗದಲ್ಲಿ ಇಲ್ಲಿ ಮೊದಲು ನಾವು ರೇಷ್ಮೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಜಾಸ್ತಿ ಇದ್ದಿದ್ದಿಲ್ಲ. ಆಗ ಇದು ರೇಷ್ಮೆ ಅಧಿಕಾರಿಗಳು ಹೊಲಕ್ಕೆ ಬಂದು ರೈತರಂತೆ ಬಂದು ಮಾಡ್ರಿ ನಮ್ಮನ್ನು ಹಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮನ್ನಾದ್ರೂ ಸಹಿತ ಅವರು ನಾವು ಒಳ್ಳೆ ಬೇಡ ಅಂದ್ರೂ ಸಹಿತ ಅವ್ರು ಇಂಟ್ರೊಡ್ಯೂಸ್ ಮಾಡಕ್ಕೆ ಹಚ್ಚಿದ್ರು. ಅವರು ರೈತರಿಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಮೊದಲು. ಆ ಬಳಿಕ ಏನಾಯ್ತು, ಸ್ವಲ್ಪ ರೈತರ ರೇಷ್ಮೆ ಬೆಳೆಗಾರರು ಸ್ವಲ್ಪ ಚೆನ್ನಾಗಿ ಆಗಕತ್ತಿ ಕೂಡ ಸ್ವಲ್ಪ ಒಬ್ಬರಿಂದ ಒಬ್ಬ ರೈತರು ಬರಕತ್ತಿದ್ರು. ಈಗ ಹೆಂಗಿದೆ ಸರ್ ಪರಿಸ್ಥಿತಿ? ಸೌದತ್ತಿ ಚೆನ್ನಾಗಿದೆ ರೀ, ಚೆನ್ನಾಗಿ ಎಲ್ಲ ಕಡೆ ಸೌದತ್ತಿ ಅಂತ ಸೌದತ್ತಿ ಅಷ್ಟೇ ಏನಿಲ್ಲ, ಎಲ್ಲ ಕಡೆ ಯಾರು ರೈತರು ಏನು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ. ಇದು ಏನಾಗೈತೆ ಅಂದ್ರೆ ಕಬ್ಬಿನ ಐಡಿಲ್ ಇದು ಕ್ರಾಪ್ ಅಲ್ಲ. ಈಗ ಏನು ಕಬ್ಬು 1 ಎಕರೆ ಕಬ್ಬು ಹಾಕಿ ಅಥವಾ 4 ಎಕರೆ ಕಬ್ಬು ಹಾಕಿ ನೀರು ಹಾಸ್ಕೊಂತ ಕುಂತ್ಬಿಟ್ರೆ ಮುಗಿದು, ಹಂಗಿಲ್ಲ. ರೆಸ್ಟ್ ಇರ್ತೈತಿ. ಇದು ಹಂಗಿಲ್ಲ, ಇದು ಕಂಟಿನ್ಯೂಸ್ ಇನ್ವಾಲ್ವ್ ಆಗ್ಬೇಕು. ಹುಳುಗಳು ಕೂಡ ಹುಳುಗಳಾಗೆ ನಾವು ಇದು ಮಾಡ್ಬೇಕಷ್ಟೇ. ನಾವು ಈ ರೆಸ್ಟ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಇದು ಒಂಥರ ಇದೇನು ಇಂಡಸ್ಟ್ರಿ ಟೈಪ್ ಇಂಡಸ್ಟ್ರಿ. ಏನಾದ್ರೂ ಮೊದಲು ಕೋಲಾರದಾಗ ಒಂದು ಪ್ರತೀತಿ ಇತ್ತಲ್ಲ, ಯಾವ ಮನೆಯಲ್ಲಿ ರೇಷ್ಮೆ ಇಲ್ಲ ಆ ಮನೆಗೆ ಕನ್ಯೆ ಕೊಡ್ತಿದ್ದಿಲ್ಲ ಅಂತ. ಹಂಗೆ ಇಲ್ಲಿ ಏನಾಗೈತೆ, ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಕನ್ಯೆ ಕೊಡ್ತಾ ಇಲ್ಲ ಅನ್ನೋ ಲೆಕ್ಕ ಬಂದ್ಬಿಟ್ಟದೆ. ಅದೇ ಕಾನ್ಸ್ಟೆಂಟ್ ಇನ್ಕಮ್ 1 ಎಕರೆಗೆ ನಮಗೊಂದು 10,000 ರೂಪಾಯಿ ಇನ್ಕಮ್, 10 ಲಕ್ಷ 1 ಎಕರೆಗೆ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ಇನ್ಕಮ್ ಬರ್ತೈತೆ ಅಂದ್ರೆ ಯಾರಾದರೂ ಇಲ್ಲ ಅದಕ್ಕಿಂತ ಇದು ಚೆನ್ನಾಗೈತೆ ಅಂತ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅದಕ್ಕೆ ಏನಾಗೈತೆ, ಕಬ್ಬು ಉಳ್ಕಿ ಕ್ರಾಪ್ ಕಂಪೇರ್ ಮಾಡಿದ್ರೆ ಇದು ಭಾಳ ಚೆನ್ನಾಗೈತೆ. ಹೌದು, ಕಬ್ಬಿ ಕಂಪೇರ್ ಮಾಡಿದ್ರೆ ನೀವು ಹೇಳ್ತೀನಿ ರೀ ಮಗ, 1 ಎಕರೆಗೆ 300 ಲಿಂಕ್ಸ್ ಮೇಯಿಸ್ಬೋದು. 2 ಕ್ವಿಂಟಲ್ ಗೂಡು ಬಂದರೂ ಸಹಿತ ಇವತ್ತು 1 ಲಕ್ಷ ರೂಪಾಯಿ. ಇಂಥವು 1 ಎಕರೆಗೆ 6 ಕ್ರಾಪ್ ಬರ್ತಾವೆ. ನಿಮ್ಗೆ ಆಟೋಮೆಟಿಕ್ಲಿ ಅಲ್ಲಿ 5-6 ಲಕ್ಷ ರೂಪಾಯಿ ಇನ್ಕಮ್ ಬಂದ್ಬಿಡುತ್ತೆ. 2 ಎಕರೆ ಹಚ್ಕೊಂಡ್ರೆ ನಿಮ್ಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಇನ್ಕಮ್ ಬಂತು. ಒಬ್ಬ ಬೆಂಗಳೂರಿಗೆ ಹೋಗಿ ಜಾಬ್ ಮಾಡೋ ಬದ್ಲಿ ಇಲ್ಲಿ 1-2 ಎಕರೆ ರೇಷ್ಮೆ ಮೇಂಟೈನ್ ಮಾಡಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಮಾಡ್ಬೋದು. ಆ ಕಾನ್ಸೆಪ್ಟ್ ಅಲ್ಲಿ ರೇಷ್ಮೆ ಮಾಡೋದು ಭಾಳ ಆದ್ರೆ ಅಷ್ಟೇ ಇದರಲ್ಲೇ ಮಾಡ್ಬೇಕು. ಡೆಡಿಕೇಶನ್ ಬೇಕಿದೆ. ನಮ್ಮನೆ ಏನಂತಾರೆ ತಪಸ್ಸಿದ್ದಂಗೆ. ನಾವು ಏನೋ ಬಂತು ರೇಷ್ಮೆ ಮಾಡಕತ್ತೀವಿ ಎಲ್ಲೇ ಹೋಗಿ ಕುಂತ್ರೆ ಆಗೋದಲ್ಲ. ಕಂಟಿನ್ಯೂಸ್ ವಾಚ್ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಅದಕ್ಕೆ ಏನು ಡಿಸೀಸ್ ಅದಾವ, ಇದು ಅದಾವ, ಅದು ಏನು ಬಂತು, ಮುಂಜಾನೆ ಸುಣ್ಣ ಹೊಡಿಬೇಕು, ಇದನ್ನ ಮಾಡ್ಬೇಕು. ಮತ್ತೆ ಯಾವ ಆಫೀಸರ್ಗಳಿಗೆ ಅಲರ್ಟ್ ಇರ್ಬೇಕು ರೀ. ಅಲರ್ಟ್ ಇರ್ಲಿಕ್ಕ ರೇಷ್ಮೆ ಮಾಡಬೇಡ ಅಂತ ಹೇಳ್ತಾರೆ. ರಗಡೆ ಮಂದಿ ಹೇಳ್ತಾನೆ, ರೇಷ್ಮೆ ಮಾಡ್ಬೇಕಾ ನೀನು ಮೊದಲು ಗಟ್ಟಿ ಇದ್ರೆ ಬಾ ಅಂತೇಳಿ. ನಾವು ಇಲ್ಲಿಕ್ಕ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಗ್ರಾಜುಯೇಟ್ಸಿಗೆ ಅದನ್ನ ಹೇಳ್ತಾನೆ ನಾನು. ಏನು ಹೇಳ್ತಾನೆ ಅಂತಂದ್ರೆ, ನೀವು 2 ಎಕರೆ ರೇಷ್ಮೆ ಮಾಡ್ಕೊಂಬಿಡ್ರಿ. ನೀವು ಅಪ್ಪಾರ ಆಸ್ತಿ ಐತಿಲ್ಲ, 2 ಎಕರೆ ರೇಷ್ಮೆ ಮಾಡ್ಕೊಂಡು ತಿಂಗಳು 1 ಲಕ್ಷ ರೂಪಾಯಿ ಐತಿ. ನೀವು ಬೆಂಗಳೂರಿಗೆ ಹೋಗಿ 50,000 ರೂಪಾಯಿ ದುಡಿ ಬದ್ದಿ ಇದ್ದ ಜಾಗದಲ್ಲೇ ನೀವು ಆರಾಮ ಇರ್ಬೋದಲ್ಲ. 2 ಎಕರೆದಾಗ ನೀವು ಜಾಬ್ ಹೋಲ್ಡರ್ ಕಾರ್ ಮೇಂಟೈನ್, ನೀವು ಒಂದು ಕಾರ್ ಮೇಂಟೈನ್ ಮಾಡ್ಬೋದು ಅಷ್ಟೇ. ಅವರು ನಾವು ಬೇರೆಯವರಿಗೋಸ್ಕರ ಅಲ್ಲಿ ದುಡಿಯೋದ್ರ ಬದಲು ಇಲ್ಲಿ ನಾವು ದುಡಿಬೇಕು ಅಷ್ಟೇ, ಡೆಡಿಕೇಟೆಡ್ ಆಗಿ. ಮತ್ತು ನಾವು ಇಲ್ಲಿ ಇದನ್ನ ಮಾಡಿದ ಬಳಿಕ ಒಂದು 15-20 ಮಂದಿಗೆ ಜಾಬ್ ಅಷ್ಟು ಕೊಟ್ಟಿವಿ, ಇದನ್ನು ಕೊಟ್ಟಿವಿ, ಎಲ್ಲ ಮಾಡಿದ್ದೀವಿ. ಅವರು ಖುಷಿ ಅದಾರ. ಆದ್ರೆ ಉಳ್ಕಿದಕ್ಕಿಂತ ನಮ್ಮ ರೇಷ್ಮೆಗೆ ಬರೋಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಸ್ವಲ್ಪ ಇದು ಟೈಮಿಂಗ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತೈತಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರ್, ಈಗ ಫಸ್ಟ್ ಟೈಮ್ ನೀವು ಒಂದು ಈ ಚಾಕಿ ಸಾಕಾಣಿಕೆ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಇದರದ್ದು ಮಾಹಿತಿಯನ್ನ ಯಾವ ರೀತಿ ಸಂಗ್ರಹಣೆ ಮಾಡಿದ್ರಿ? ಎಲ್ಲೆಲ್ಲಿ ಟ್ರೈನಿಂಗ್ ಹೋದ್ರಿ? ಇಲ್ಲ, ಟ್ರೈನಿಂಗ್ ಅಲ್ಲೇ ಮೈಸೂರಲ್ಲೇ ಒಂದು CSI ಅಂತ ಯೂನಿಟ್ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯಾದಾಗ ಇರೋದು ಒಂದೇ ರೇಷ್ಮೆ ಯೂನಿಟ್. ಹೌದು, ದೊಡ್ಡ ಯೂನಿಟ್ ಅದು. ಒಂದು 160-70 ಎಕರೆದೊಳಗೆ ಅದು ವಿಸ್ತಾರದಲ್ಲೇ ಐತಿ. ಇನ್ಫ್ರಾಸ್ಟ್ರಕ್ಚರ್ ಒಂದು ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಇದೆ ಅಲ್ಲಿ, ಭಾಳ ಚೆನ್ನಾಗಿದೆ. ಅಲ್ಲಿ ಮಾಹಿತಿ ಹೆಂಗ್ ಸಂಗ್ರಹಣೆ ಮಾಡಿದ್ರಿ? ಏನೇನು ಹೆಂಗ್ ಟ್ರೈನಿಂಗ್? ಇಲ್ಲ, ಅವರು ಟ್ರೈನಿಂಗ್ ಅಂತಂದ್ರೆ ಅವ್ರು 3 months ಟ್ರೈನಿಂಗ್ ಇರೋದು. 3 months ಸ್ಟಾರ್ಟಿಂಗ್ ಮೊಟ್ಟೆ ಬಂದು ಹಿಡ್ಕೊಂಡು ಮೊಟ್ಟೆದ ಚಾಕಿ ಟ್ರೇದಾಗ ಹಾಕೋದು, ಬ್ಲಾಕ್ ಬಾಕ್ಸ್ ಮಾಡೋದು, ಮೊಟ್ಟೆ ಹುಟ್ಟಿದ ಕೂಡಲೇ ಯಾವ ಸೊಪ್ಪೆ ಹೆಂಗೆ ಹಾಕಬೇಕು, ಯಾವ ಸೊಪ್ಪೆ ಆ ಟೈಮ್ದಾಗ ಹಾಕ್ಬೇಕು, ಏನು ಹಾಕ್ಬೇಕು ಎಲ್ಲ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಸರ್, ಈ ಚಾಕಿ ಸಾಕಾಣಿಕೆ ಕೇಂದ್ರ ಅನ್ನೋ ಕಾನ್ಸೆಪ್ಟ್ ಹೆಂಗ್ ಬಂತು ಸರ್? ಇದು ಕಾನ್ಸೆಪ್ಟ್ ಅಂತಂದ್ರೆ ರೈತರ ಹಂತದಲ್ಲೇ ಮಾಡ್ಬೋದಿತ್ತಲ್ಲ? ರೈತರ ಹಂತದಲ್ಲಿ ಅದೇ ರೈತರು ಈಗ ನಾವು 10 ದಿವಸ ಹುಳ ಅವ್ರಿಗೆ ಕೊಡ್ತೀವಿ, ಅವ್ರಿಗೆ 10 ದಿವಸ ಟೈಮ್ ಹೋಗುತ್ತೆ. ನೆಕ್ಸ್ಟ್ ಅವ್ರು 15 ದಿವಸ ಮೀಸರ್ ಮುಗಿದೋತು. ಇದು ಇಂಟ್ರೊಡ್ಯೂಸ್ ಬೈ ಜಪನೀಸ್ ಗವರ್ಮೆಂಟ್. ಜಪನೀಸ್ ಅವ್ರಿಗೆ ಏನು ಗೊತ್ತಾಯ್ತು, ಇಂಡಿಯಾದಾಗ ಪೂರ್ಣ ರೇಷ್ಮೆ ಹಾಳಾಗಿ ಹೋಗ್ತೈತೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ಅಂದ್ರೆ ಕೊಲಾಬ್ರೇಟೆಡ್ ಇವರು ಜಪನೀಸ್ ಸ್ವಲ್ಪ ಭಾಳ ಐತೆ ನಮ್ಮ ಇಂಡಿಯಾಕ್ಕೆ ಈ ರೇಷ್ಮೆ ಇದರೊಳಗೆ. ಅಂದರೆ ಜಗತ್ತಿನೊಳಗೆ ಫಸ್ಟು ಚೀನಾ, ನೆಕ್ಸ್ಟ್ ನಮ್ಮದು ಇಂಡಿಯಾ, ನೆಕ್ಸ್ಟ್ ಚೀನಾ ರೇಷ್ಮೆ ಒಳಗೆ. ನೀವು ಚಾಕಿ ಕಾನ್ಸೆಪ್ಟ್ ಹೋಗ್ಲಿಕ್ಕೆ ನಿಮ್ದಷ್ಟು ಚೀನಾದವ್ರಾಗ ನಿಮ್ಗಿಂತ ಹಾಕ್ತಾನೆ. ಚಾಕಿ ಕಾನ್ಸೆಪ್ಟಿಗೆ ಏನು ಹೋದ್ರು ಆ ಬಳಿಕ ರೇಷ್ಮೆ ಬದುಕ್ತಿ, ಇಲ್ಲಾಂದ್ರೆ ರೇಷ್ಮೆ ಬದುಕ್ತಿದ್ದೇ ಇಲ್ಲ. ಅದು ಡೆಫಿನೆಟ್, ಅಷ್ಟು ಮಾತ್ರ ಶ್ಯೂರ್. ಅದೇ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಕೂಡ ಅದರದ್ದು ವಿಸ್ತೀರ್ಣ ಬಹಳ ಹೆಚ್ಚಾಗ್ತಾ ಇದೆ. ಹೌದೌದು, ಅದ್ರ ಚಾಕಿ ಕೇಂದ್ರ ಕೂಡ ಆಗ್ತಾ ಇದಾವೆ ಹೊಸದಾಗಿ. ಇದನ್ನು ಅದರದ್ದು ಏರಿಯಾ ಕೂಡ ಮೊಟ್ಟೆ ಬೆಳೆಯುವಂತಹ ರೈತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ ರೇಷ್ಮೆ ಬೆಳೆಗಾರದು. ಈಗ ನೀವು ಅಂತೂ ಸರ್ 1 ಮತ್ತು 2ನೇ ಹಂತದ್ದು ನೀವು ಇಲ್ಲಿ ಮಾಡಿಕೊಡ್ತೀರಲ್ಲ ಸರ್, ಹೌದು. ನಿಮ್ಗೆ ಏನ್ ಅನ್ಸತ್ತೆ ಸರ್, ಈ ರೈತರು 1 ಮತ್ತು 2ನೇ ಹಂತದ್ದು ಇದರಲ್ಲಿ ಫೇಲ್ ಆಗ್ತಾರ ಜಾಸ್ತಿ, ಅವರೇ ಸ್ವಂತಾಗಿ ಮಾಡ್ತಾರೆ? ನಾವು ಚಾಕಿ ಸೆಂಟರ್ 2 ಹಂತ ಏನು ಮಾಡಿಕೊಡ್ತೀವಿ, 2 ಪಾಸ್ ಮಾಡಿದ್ವಿ. ನಮ್ದು ಪರ್ಫೆಕ್ಟ್ ಇತ್ತು, ರೈತರು ಡೆಫಿನೆಟ್ ಸಕ್ಸಸ್ ಆಗ್ತದೆ. ನಾವು ಚಾಕಿ ಸೆಂಟರ್ಸ್ ನಾವು ಸರಿಯಾದ ಹುಳ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ರೈತನು ಫೇಲ್ ಆಗ್ಬಿಡ್ತಾನೆ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಚಾಕಿ ಸೆಂಟರ್ ಎಲ್ಲರೂ ಮಾಡ್ತಾರೆ ಅಂತ ಎಲ್ಲರೂ ಮಾಡಕ್ಕೆ ಹೋಗಿ ಏನಾದ್ರು ರೈತರನ್ನ ಹಾಳು ಮಾಡಿದವರು ರಗಡೆ ಬಂದಿದ್ದಾರೆ ಏನ್ರಿ. ಆದರೆ ಏನೈತೆ, ನಾವು ಕರೆಕ್ಟ್ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿ ಕೊಟ್ರೆ, 2ನೇ ಹಂತದ ಹುಳ ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಫಸ್ಟ್ ಗೊತ್ತಾಗತೈತಿ ನಮಗೆ ಏನಾಗುತ್ತೆ. ನಮ್ಮ ಮೊಟ್ಟೆ ಚಾಕಿ ಮಾಡಿದ ಬಳಿಕ ಇದು ನಮಗೆ ಹುಳುಗಳು ಏನೈತಿ ಕ್ವಾಲಿಟಿ ಏನೋ, ಅಲ್ಲಿ ಮೊಟ್ಟೆಗಳು ಫಾಲ್ಸ್ ಬಂದ್ಬಿಡ್ತಾವೆ. ಅವರು ಕೆಲವೊಂದು ಪ್ರೈವೇಟ್ನವ್ರು ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅಂದ್ರೆ ಈ FC1 FC2 ಗೂಡುಗಳು ಲೋ ಕ್ವಾಲಿಟಿ ಅದಕ್ಕೊಂದು ಟೆಸ್ಟಿಂಗ್ ಇದೈತಿ, ಅದನ್ನು ಕರೆಕ್ಟಾಗಿ ಮಾಡಿ ಕೊಟ್ರೆ ಸರಿ ಇರ್ತೈತಿ. ಇಲ್ಲಾಂದ್ರೆ ಅವರು ಬಿಸ್ನೆಸ್ ಪರ್ಪಸ್ ಏನಾದ್ರು ಲೋ ಕ್ವಾಲಿಟಿ FC1 FC2 ಮಾಡಿ ಕೊಟ್ರೆ ನಾವು ಚಾನ್ಸ್ ಇಲ್ಲ. ಅದನ್ನು ನಾವು ಏನು ಮಾಡ್ತೀವಿ, 1ನೇ ಜ್ವರ ಪಾಸ್ ಆಗ್ಬೇಕು ನಮಗೆ ಗೊತ್ತಾಗ್ತೈತಿ. ಆ ಬಳಿಕ ಏನು ಮಾಡ್ತೀವಿ ಅಂದ್ರೆ ನಮಗೆ ಅಕಸ್ಮಾತ್ ಡೌಟ್ ಬಂತಂದ್ರೆ ಡಿಸ್ಕಾರ್ಡ್ ಮಾಡಿಬಿಡ್ತೀವಿ, ರೈತರಿಗೆ ಹೇಳ್ಬಿಡ್ತೀವಿ ಗೊತ್ತಾಗೈತಿ ಹಿಂಗಪ್ಪ ಪ್ರಾಬ್ಲಮ್ ಆಗೈತಿ, ಇದೊಂದ್ಸಲ ತಡ್ಕೋರಿ ಅಂತ ತಿಳ್ಕೊಂಡು ನೆಕ್ಸ್ಟ್ ಮತ್ತೆ ಮಾಡಿಕೊಡ್ತೀವಿ ಅವ್ರಿಗೆ. ಹಂಗಾಗಿ ನಾನು ಒಂದು 7-8 ಸಲ ಲಾಸ್ ಆದ್ರೂ ಕಡಿಮೆನೇ ಲಾಸ್ ಆಗುತ್ತೆ. ಅಲ್ಲಲ್ಲ, ನೆಕ್ಸ್ಟ್ ಮತ್ತು 4-5 ದಿವಸ ಲೇಟ್ ಆಗುತ್ತೆ, ಮಾಡಿಕೊಟ್ಟು ಬಿಡ್ತೀವಿ ಅವ್ರಿಗೆ, ಓಕೆ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಏನಾಗುತ್ತೆ, ನಮ್ದು ನಾವು ಕೊಟ್ಟಿವಿ, ಅವರು 20 ದಿವಸ ಸೊಪ್ಪಾಗಿ ಹೋಗ್ತೈತಿ, ಲೇಬರ್ಸ್ ಹೋಗ್ತೈತಿ, ರೊಕ್ಕನೂ ಹೋಗ್ತೈತಿ, ಲಾಸ್ ಆಗುತ್ತೆ ರೈತರಿಗೆ. ಅಲ್ಲಿ ಫಸ್ಟ್ ಹಂತದ ಅದನ್ನ ಏನು ಮಾಡಿ ನಾನು ಫಸ್ಟ್ ನಾನು ಮಾಡಕತ್ತೀವಿ, ನಾನೇ ಅದನ್ನ 2ನೇ ಹಂತದಕ್ಕಿಂತ ಹೋಗಿಂತ ಮೊದಲು ಏನೋ ಡೌಟ್ ಬಂತ ಡಿಸ್ಕಾರ್ಡ್ ಮಾಡಿ ನೆಕ್ಸ್ಟ್ ಮತ್ತೆ ಮಾಡಿಕೊಡೋ ಒಂದು ಕಾನ್ಸೆಪ್ಟ್. ಆದರೆ 2ನೇ ಜ್ವರದಿಂದ ನಾನು ಏನು ಕೊಟ್ಟಿದ್ದೇನು ಇಲ್ಲಿವರೆಗೆ ಒಂದು ಬ್ಯಾಚ್ ಫೇಲ್ ಇಲ್ಲ, ನಂದೊಂದು ರಿಕಾರ್ಡ್ ಅದು ಸರ್. ಈಗ ರೈತರ ಮಟ್ಟದಲ್ಲಿನೇ ಮಾಡೋದಾದ್ರೆ 1 ಮತ್ತು 2ನೇ ಹಂತ ಏನಕ್ಕೆ ಜಾಸ್ತಿ ಜನ ಫೇಲ್ ಆಗ್ತಾರೆ ಸರ್? ಈಗ ರೈತ ನಾನು ಸ್ವಂತ 1ನೇ ಹಂತದಿಂದ 5ನೇ ಹಂತದವರೆಗೂ ನಾನು ಮಾಡ್ತೀನಿ ಅಂತ ಹೋದಾಗ ಫೇಲ್ ಆಗೋ ಸಾಧ್ಯತೆ ಏನು ಜಾಸ್ತಿ? ಫೇಲ್ ಆಗೋ ಸಾಧ್ಯತೆ ಚಾಕಿ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಅವ್ರಿಗೆ. ಕರೆಕ್ಟ್ ಏನಾಗುತ್ತೆ ಅಂದ್ರೆ ಜ್ವರಕ್ಕೆ ಎಬ್ಬಿಸ್ಬೇಕು, ಸೊಪ್ಪು ಹಾಕ್ಬೇಕು, ಅದ್ರ ಸ್ವಲ್ಪ ಚಿಪ್ಪಳ ಕೆಲವರು ಮಾಡ್ಕೊಂಡ್ರು ಸ್ವಲ್ಪ ಫೇಲ್ಯೂರ್ ಆದದ್ದು ಜಾಸ್ತಿ ಇದೆ. ನಾವು ಮೊದಲು ಮಾಡ್ಕೋತಿದ್ವಿ, ನಾವು ಮೊದಲು ಮಾಡ್ಕೋತಿದ್ವಿ, ನಾವು ಫೇಲ್ ಆಗಿವಿ. ಹೌದೌದು. ಹಂಗಾಗಿ ಚಾಕಿ ಸಾಕಾಣಿಕೆ ಕೇಂದ್ರದಿಂದ ಮಾಡಿದ್ರೆ ಆದ್ರೆ ಇನ್ನೊಂದು ಏನು ಆಗ್ಬೇಕತ್ತೆ ಅಂತ ಅದಕ್ಕೆ ಟೆಸ್ಟಿಂಗ್ ಏಜೆನ್ಸಿ ಬರ್ಬೇಕು ಇದಕ್ಕೆ. ನಾನು ಅದನ್ನೇ DDಗಾತು ಎಲ್ಲ JDಗೆ ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಏನು ಮಾಡ್ರಿ ಅಂತಂದ್ರೆ ಚಾಕಿ ಸೆಂಟರ್ಗಳು ಸ್ಟ್ರಿಕ್ಟ್ ಮಾಡ್ರಿ. 2ನೇ ಹಂತದ ಹುಳ ನೀವು ರೈತರಿಗೆ ಕೊಡ್ಬೇಕಾದ್ರೆ ನೀವು ಬಂದು ಟೆಸ್ಟ್ ಮಾಡಿರಿ, ಇದು ಕ್ವಾಲಿಟಿ ಐತೋ ಇಲ್ಲೋ, ರೈತರಿಗೆ ಹೋದ್ಬಿಡಕ್ಕೆ ಸರಿಯಾಗಿ ಇರ್ತೈತಲ್ಲ ಅಂತ ಹೇಳಿದ್ರೆ ಯಾರೂ ಅದು ಮಾಡ್ತಾಯಿಲ್ಲ. ಚಾಕಿ ಸೆಂಟರ್ ಯಾರೇ ಮಾಡಲಿ ಬಂದು ನೀವು ಸರ್ಟಿಫೈ ಮಾಡಿದ ಹುಳ ಕೊಡಂಗಿಲ್ಲ, ಹಂಗೆ ಅದನ್ನು ಕಂಡೀಷನ್ ಮಾಡಿಬಿಡ್ತೀವಿ. ಅದನ್ನು ಮಾಡಿದರೆ ಇನ್ನೂ ಓಕೆ ಆಗ್ತೈತಿ. ಓಕೆ.
ಸರ್ ಇದ್ರದ್ದು ಚಾಕಿ ಸಾಕಾಣಿಕೆ ಕೇಂದ್ರದ್ದು ಈಗ ಹೆಚ್ಚಾಗ್ತಿದೆಯಲ್ಲ ಸರ್, ಇದ್ರ ಕಾಂಪಿಟೇಷನ್ ಹೆಂಗಿದೆ? ಅಲ್ಲ ಕಾಂಪಿಟೇಷನ್ ಅಂದ್ರೆ ಹೇಳಿನಲ್ರಿ ನಾವು, ಏನಾಗೈತೆ ಇವು ಲೋ ಕ್ವಾಲಿಟಿ ಅವ್ರು ಏನು ಮಾಡ್ತಾರೆ, ಇದು ಫೀಲ್ಡ್ ಆಫೀಸರ್ ಅವರು ಇರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾರೆ, ಲಂಚ ಕೊಟ್ಟು ರೈತರನ್ನು ಸಾಗಿಸ್ತಾರೆ. ಅದನ್ನು ನಾನು ರಾಜಿ ಮಾಡ್ಕೊಳ್ಳಿಲ್ಲ. ಅದನ್ನು ಸವಲತ್ತು ಬಿಟ್ಟದ್ದು ಉದ್ದೇಶ ಅದು. ನಾನು ಏನು ಒಂದು 100 ಲಿಂಕ್ಸಿಗೆ 200 ರೂಪಾಯಿ ಕೊಡು, 300 ರೂಪಾಯಿ 400 ರೂಪಾಯಿ ಕೊಡು ಅಂತ ಕೊಡೋಕ್ಕಾಗಲಿಲ್ಲ, ಬಿಟ್ಟೆ. ನಂದು ಔಟ್ಸೈಡೇ ಜಾಸ್ತಿ ಇದೆ. ಹಾವೇರಿ ಒಳಗೆ ಅಷ್ಟು ರೇಷ್ಮೆ ಐತೆ ಅಂತ ಸಿಕ್ಕಾಪಟ್ಟೆ ಇದೆ. ನಂದು ಅಲ್ಲೇ ಹೋಗ್ತದೆ ಜಾಸ್ತಿ ಹುಳ. ಹಾವೇರಿ ಒಳಗೆ ಕಿರಣಿಗೆ ಒಂದು ಚೆಕ್ಕಿ ಸೆಂಟರ್ ದಿನ 50,000 ಚೆಕ್ಕಿ ಮಾಡ್ತಾನೆ ಅವ್ನು ಮುಂದೆ ನಂದೇ. ನನ್ನ ಹುಳ ಇತ್ತಂದ್ರೆ ಅಲ್ಲಿ ಒಂದು ಫೇಲ್ಯೂರ್ ಐತೆ ಅಲ್ಲಿ. ಅಷ್ಟು ನಮ್ಮದು ಪರಿಸ್ಥಿತಿ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ. ಕಾಂಪಿಟೇಷನ್ ನನಗೇನು ಇಲ್ಲ, ಅಫೆಕ್ಟ್ ಆಗಿಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಕ್ವಾಲಿಟಿ ಅದೇ, ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅದು ಹೇಳ್ತಾನಲ್ರಿ. ಬೆಂಗಳೂರಿಂದ ನನಗೆ ಆರ್ಡರ್ ಕೊಟ್ಟರು. ನಾನು ರಾಮನಗರಕ್ಕೆ ಹೋದಾಗ ನಮ್ಗೆ ರೈತರು ಹೋದ ಗೂಡ್ ನೋಡಿ ಕೆಲಸ ಅವ್ರಿಗೆ ಕೇಳಿದ್ರು, ರಾಮನಗರ ಇಲ್ಲಪ್ಪ ನನಗೆ ಇಲ್ಲಿಂದ ಬೆಂಗಳೂರು ಕಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದೆ. ನಾನು 5,000 ಲಿಂಕ್ಸು ನನಗೆ ಆರ್ಡರ್ ಕೊಟ್ಟರು, ಬೆಂಗಳೂರಿಂದ ಆರ್ಡರ್ ಕೊಟ್ಟರು. ನನಗೆ ಆಗೋದಿಲ್ಲ ಅಂತ ಹೇಳಿ. ಸರ್ ಈಗ ನೀವು ಏನು ಚಾಕಿಲಿ ಹಾಕ್ತಿದ್ದೀರಾ ಸರ್, ಅದು ಯಾವ್ದು ತಳಿದು ಸರ್? ಇದು ನಾವು ಮಾಡ್ತಾ ಇರೋದು ಬಯೋಲ್ಟಿನ್. ಇದು ಬಯೋಲ್ಟಿನ್ CSR2 ಅಂತ, ಅದು ಹಳದಿಗೂಡು. ಇದು ಇದು ಬಯೋಲ್ಟಿನ್ ಅಂದ್ರೆ ಇದು ಬಿಳಿಗೂಡು. ಎರಡೂ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಒಂದೇ. ಈಗ ಸದ್ಯ ಪ್ರೆಸೆಂಟ್ ಬಿಳಿಗೂಡ ಮಾಡ್ತೀವಿ ನಾವು. ಅದು ಅವರು ಬಯೋಲ್ಟಿನ್ ಮಾಡೋದು. ಅವ್ರು ಮೈಸೂರು ಸೈಡ್ ಮಾತ್ರ CSR2 ಐತೆ ಅಲ್ಲಿ. ಅಲ್ಲಿ ಜಾಸ್ತಿ ಐತೆ. ನೀವು ಮೊಟ್ಟೆ ಎಲ್ಲಿಂದ ತರ್ತೀರಿ ಸರ್? ನಾವು ಮೊಟ್ಟೆ ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ತೊಗೊಂಡ್ಬಿಡ್ತೀವಿ. ಮೊದಲ ರಾಮನಗರ ತೊಗೊತಿದ್ದೀವಿ, ಅವಳಿಗೆ ಇಲ್ಲೇ ಇದು ಮಂಡ್ಯ ತೊಗೊತಿದ್ದೆ, ಅವಳಿಗೆ ಕೆರಾದ ಭಾಳ ಕಡೆ ತೊಗೊಂಡಿದ್ದಾನೆ. ಈಗ ಸ್ಟಿಕ್ಕನ್ನೋದು ಹೊಸೂರು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವಳಿಗೆ ಮಹಾರಾಷ್ಟ್ರದಿಂದ ತಂದೇನೆ. ಮೈಕೋದವ್ರು ಮಾಡಕತ್ತೆ, ಒಂದು ಯೂನಿಟ್ ಹಾಕ್ಯಾರ, ದೊಡ್ಡ ಯೂನಿಟ್ ಹಾಕ್ಯಾರ. ಅವರು ಕಳಿಸ್ತಿದ್ರು ಒಮ್ಮೆ, ಅವ್ರು ಚೆನ್ನಾಗಿ ಬಂತು. ಅದ್ರ ಸ್ವಲ್ಪ ಪಾಪ್ಯುಲೇಷನ್ ಕಡಿಮೆ ಆಯಿತು, ಹಿಂಗಾಗಿ ಬಿಟ್ಟೆ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಚಾಕಿ ಕೇಂದ್ರದಲ್ಲಿ ಸರ್ ಇದ್ರದ್ದು ಒಂದು ಮನೆ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ತೀರಾ ಸರ್? ಇದು ನಾರ್ಮಲ್ ರೇಷ್ಮೆ ಮನೆ ಇರುತ್ತಲ್ಲ ಸರ್? ರೈತಲ್ಲಿ ಇದೆ ಸ್ಟ್ರಕ್ಚರ್. ಇದು 30x30 ಬೇಕಷ್ಟೇ. 30x30 ಬೇಕು. 30x30 ಸ್ಟ್ಯಾಂಡರ್ಡ್ ಮಾಡ್ಬೋದು ಸರ್ ಇದರಲ್ಲಿ? ಅದು 5,000 ಮಾಡ್ಬೋದು ಅಷ್ಟೇ. 5,000 ಮ್ಯಾಗ ಮಾಡೋಕ್ಕಾಗೋದಿಲ್ಲ. ಇದು ವೆಂಟಿಲೇಷನ್ ಎಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು. ಎಷ್ಟು ವೆಂಟಿಲೇಷನ್ ಬೇಕು ಇದೆ ಅಲ್ರಿ, ಈ ಟೈಪಲ್ಲಿ ವೆಂಟಿಲೇಷನ್ ಬೇಕು. ಇದು ನಾನು ಆ ಸೈಡ್ ಒಂದು 2 ಕಿಟಕಿ ಹಚ್ಚಿಲ್ಲ, ಸ್ವಲ್ಪ ಬೇಕಂತ. ಈಗ ವಾಸ್ತು ಪ್ರಕಾರ ಆ ಸೈಡ್ ಹಚ್ಬಿಡ ಅಂದ್ರೆ ಹಚ್ಚಿಲ್ಲ ಅಷ್ಟೇ. ಇದು ಏನೈತಲ್ಲ ಇದೆ, ಇದೇನೈತಿ ನಮ್ಮದು 35x25 ಐತಿ. ಇದು 30x30. ಅವ್ರ ಗೌರ್ಮೆಂಟ್ ಕಾನ್ಸೆಪ್ಟ್ ಪ್ರಕಾರ ಅಂದ್ರೆ 30x30. ಈಗ ನೀವು ಸ್ಟಾರ್ಟಿಂಗ್ ಇಂದ ಸರ್ ಮೊಟ್ಟೆ ತರ್ತಿರಲ್ಲ, ಅಲ್ಲಿಂದ 2ನೇ ಹಂತದ ಜ್ವರದವರೆಗೂ ಏನೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಹೇಳಿ ಸರ್. ಮೊದಲೇ ನಾವು ಮೊಟ್ಟೆ ತಂದು ಪ್ಲೇಟಿಗೆ ಹಾಕ್ತೀವಿ.
ಪ್ಲೇಟಿಗೆ ಹಾಕಿ ಇದು ಪೇಪರ್ಸ್ ಕ್ಲೋಸ್ ಮಾಡ್ತೀವಿ, ಅದನ್ನು ಬ್ಲಾಕ್ ಬಾಕ್ಸ್ ಮಾಡ್ತೀವಿ. ಅದು ಮೊಟ್ಟೆ ಟರ್ನ್ ಆಗ್ತದೆ, ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅದು ಅದೇ ಮೇನ್ ಫಾಲ್ಟ್ ಅಂತಂದರೆ ಮೊಟ್ಟೆ ಟರ್ನ್ ಆಗ್ತೈತೆ. ಅದು ಕಲರು ಬ್ಲ್ಯಾಕ್ ಇರ್ತದೆ, ಹಿಂದಗಡೆ ಅದು ಬ್ರೌನಿಶ್ ಟೈಪ್ ಬರ್ತದೆ. ಪರ್ಫೆಕ್ಟಾಗಿ ಕಲರ್ ಟರ್ನ್ ಆದಾಗ ನಾವು ಬ್ಲಾಕ್ ಬಾಕ್ಸ್ ಮಾಡಿದರೆ 100% ಹೆಚ್ಚಿಂಗ್ ಆಗ್ತೈತೆ. ಸ್ವಲ್ಪ ವೇರಿಯೇಷನ್ ಅಂತಂದ್ರೆ 10% 15% ಹೆಚ್ಚಾಗೋದಿಲ್ಲ. ಅದು ಹಿಂದೆ ಮುಂದೆ ಆಗತೈತೆ. ಅದು ಇದು ಬ್ಲಾಕ್ ಬಾಕ್ಸ್ ಏನೈತಲ್ಲ, ಅವನಿಗೆ ಬ್ಲಾಕ್ ಬಾಕ್ಸ್ ಐತಿ. ಇದನ್ನು ನಾವು ಓಪನ್ ಮಾಡಬೇಕು 23 ಓಪನ್ ಮಾಡ್ತೀವಿ ನಾವು. 23 ಒಂದು 2 ದಿನ 4 ದಿನ ಬಿಟ್ಕೊಂಡು ಮಾಡ್ತೀವಿ. 3 ದಿವಸ ರೀ, 3 ದಿವಸ ನಾವು ಓಪನ್ ಮಾಡಿದ್ರೆ ನಾವು ಅದನ್ನು ಓಪನ್ ಮಾಡಿದ್ವಿ ಅಂದರೆ ಅದು ಟ್ರೇ ತೆಗೆದಿಟ್ಟು ನೋಡಿದ ಕೂಡಲೇ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಹುಟ್ಟಿರೋದಿಲ್ಲ. ವಿದಿನ್ 10 ಮಿನಿಟ್ನೊಳಗೆ ಅಷ್ಟು ಹೆಚ್ಚಾಗುತ್ತೆ. ಆ ಟೈಪ್ ಹೌದು, ಅಂದರೆ ಲೈಟಿಗೆ ಎಕ್ಸ್ಪೋಸ್ ಆದ ತಕ್ಷಣ ಹೆಚ್ಚಾಗ್ಬಿಡುತ್ತೆ. ಈಗ ನೀವು ತೆಗೆದ ತಕ್ಷಣ ಹೆಚ್ಚಾಗತ್ತೆ. ಅಲ್ಲಿಂದ ಮುಂದೆ ಹೆಂಗ್ ಮಾಡ್ತೀವಿ? ಅದು ಮುಂದೆ ಹೆಚ್ಚಾದ್ಕೂಲೆ ಸೊಪ್ಪು ಹಾಕಿ ಚಾಲು ಮಾಡ್ತಾರೆ. ಅಂದ್ರೆ ಈಗ ಪ್ಲೇಟ್ ಇರ್ತಾವಲ್ಲ, ಪ್ಲೇಟ್ನಾಗ ಸೊಪ್ಪು ಹಾಕ್ತೀವಿ. ಸೊಪ್ಪು ಎಂತದ್ ಹಾಕ್ತೀರಿ ಸರ್? ಅಗದಿ ಭಾಳ ಗರಿ ಸೊಪ್ಪು ಹಾಕಿ ಕಟ್ ಮಾಡಿ ಹಾಕ್ತೇವೆ ನಾವು. ಮೇಲಿಂದ ಅಷ್ಟೇ, ಮೇಲಿಂದ ಹಾಕ್ತೀವಿ ರೀ. ಆ ಬಳಿಕ ಹೆಂಗೆ ಸ್ಟೇಜ್ ಹೆಚ್ಚಾದಂಗೆ ಸ್ವಲ್ಪ ಕೆಳಗೆ ತಗೊಂತ ಹೋಗ್ತೀವಿ ನಾವು. ಅದು ಬಾಕ್ಸ್ ಅಲ್ಲಿ ಹಾಕ್ತಿರಲ್ಲ ಸರ್, ಅದು ಎಲ್ಲಾ ಕಡೆ ಸಮ ಪ್ರಮಾಣದಲ್ಲಿ? ಹೌದು, ಸಮ ಪ್ರಮಾಣದಲ್ಲಿ ಹಾಕ್ಬೇಕು. ಯಾವ್ದಾರು ಒಬ್ಬರು ಲೇಬರ್ಸ್ ಏನು ಮಾಡ್ತಾರೆ, ಒತ್ತಟ್ಟು ಹಾಕೋದು ಒತ್ತಟ್ಟು ಬಿಟ್ರು ಅಂತಂದ್ರೆ ಅದು ಅನ್ಸೈಜ್ ಆಗುತ್ತೆ. ಈಗ ಇನ್ನು ಸೈಜ್ ಐತಿ. ಈಗ ಅದು ಸೈಜ್ದಾಗ ಒಂದು ಮೂಲೆಯಲ್ಲಿ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಅದು ತಿನ್ನೋದಲ್ಲ, ಉಳ್ಕಿ ತಿಂದು ದೊಡ್ಡದಾಗುತ್ತೆ, ಅದು ಸಾಂದಾಗುತ್ತೆ, ಅನ್ಸೈಜ್ ಆಗುತ್ತೆ. ಅನ್ಸೈಜ್ ಆತಂದ್ರೆ ಅದು ರೈತರಿಗೆ ಫೆಟ್ ಆಗುತ್ತೆ ಅಷ್ಟೇ. ಸರ್ ಇದ್ರದ್ದು ಆಕ್ಟಿವಿಟಿ ಹೆಂಗಿರುತ್ತೆ ಸರ್? ಈಗ ಸಣ್ಣ ಮರಿಗಳು ಫುಲ್ ತಿನ್ನೋದು ಇದು ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಏನಿದೆ ಚಾಕಿ ಒಳಗೆ 25% ಅಷ್ಟೇ ತಿಂತಾವೆ, 75% ವೇಸ್ಟ್ ಆಗುತ್ತೆ. ದೊಡ್ಡ ಹುಳ ಅದು ಏನಾಗುತ್ತೆ ಅಂದ್ರೆ ಅಲ್ಲಿ 90% ತಿಂತಾವೆ, ಅಲ್ಲಿ ಓನ್ಲಿ 10% ವೇಸ್ಟ್ ಆಗುತ್ತೆ. ಇದಕ್ಕೆ ಸೊಪ್ಪು ಜಾಸ್ತಿ ವೇಸ್ಟ್ ಆಗುತ್ತೆ. ನಾವು ಸೊಪ್ಪು ಹಾಕೋದು ಜಾಸ್ತಿ ಯಾಕೆ ಹಾಕ್ತೀವಿ ಅಂತಂದ್ರೆ ಎಲ್ಲ ಹುಳುಗಳಿಗೆ ಅಕಸ್ಮಾತ್ ಬೈ ಚಾನ್ಸ್ ಹಾಕೋದ್ರೆ ಮಿಸ್ ಆದ್ರೂ ಸಹಿತ ಇದೇನು ಹುಳ ಇಲ್ಲಿ ಐತಿ ಅಂದ್ರೆ ಇಲ್ಲಿ ಮಟ್ಟ ಬರ್ತದೆ, ವಾಸನೆಗೆ ಬಂದು ತಿಂತೈತಿ. ಹಿಂಗಾಗಿ ಸ್ವಲ್ಪ ಜಾಸ್ತಿ ಸೊಪ್ಪು ಹಾಕಿ ವರ್ಕೌಟ್ ಆಗುತ್ತೆ. ಒಂದನೇ ಜ್ವರ ಎಷ್ಟಕ್ಕೆ ಕೊಡುತ್ತೆ ಸರ್ ಅದು? ಒಂದನೇ ಜ್ವರ 3 ದಿವಸ. 3 ದಿವಸ ಆ ಬಳಿಕ 2 ದಿವಸ ರೆಸ್ಟ್ ಇರುತ್ತೆ. ಅದು ಮತ್ತೆ ನಡಬರ್ ಸುಣ್ಣ ಗಿಣ್ಣ ಏನಾದ್ರು? ಇಲ್ಲ, ಜರ ಕುಂತಳೆ ಸುಣ್ಣ ಹೊಡಿತೀವಿ ನಾವು. ಸುಣ್ಣ ಆ ಬಳಿಕ 2 ದಿವಸ ಬಿಟ್ಟು ಅದು ಮತ್ತೆ ನಾವು ರಿಸೀವ್ ಮಾಡ್ಕೊತೀವಿ. ರಿಸೀವ್ ಮಾಡ್ಕೊಳ್ಳುವಾಗ ನಾವು ಪ್ರಿಕಾಷನ್ ಪೌಡರ್ ಗಿಡ ಹೊಡಿತೀವಿ. ಹೊಡೆದ ರಿಸೀವ್ ಮಾಡ್ಕೊತೀವಿ. ರಿಸೀವ್ ಮಾಡ್ಕೊಂಡ್ರೆ 100% ಹೇಳ್ಬೇಕು ಅದಲ್ಲ. ಎಲ್ಲ ಎದ್ದಿರ್ಬೇಕು. ಅಂದ್ರೆ ಎಲ್ಲರೂ ಒಂದು 2% ಹೋಯ್ತು ಅಂದ್ರೆ 2% ಅನ್ಸೈಜ್ ಆಗುತ್ತೆ. ಎಲ್ಲ ಒಂದೇ ಸಲ ಒಂದು ಜ್ವರಕ್ಕೆ ಕಳಿಸ್ಬೇಕಾದ್ರೆ ಸಹಿತ ಪರ್ಫೆಕ್ಟಾಗಿ ಕಳಿಸ್ಬೇಕಲ್ಲ. 100% ಜ್ವರಕ್ಕೆ ಹೋದ ಬಳಿಕ ನಾವು ಸುಣ್ಣ ಹೊಡಿಬೇಕು. ಎಬ್ಸುವಾಗೋದು ಸಹಿತ 100% ಹೇಳ್ಬೇಕದು. ಎಲ್ಲಾರು 4 ಹುಳ ಉಳಿತ 4 ಹುಳ ಅನ್ಸೈಜ್ ಆಗುತ್ತೆ. ಅಲ್ಲಿ ಮತ್ತೆ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಸರ್ ಈಗ ಒಂದು ಈ ರೂಮಲ್ಲಿ ನೀವು ಫ್ಯಾನ್ ಹಾಕಿದ್ರೆ, ಹ್ಯೂಮಿಡಿಫೈಯರ್ ಹಾಕಿದ್ರೆ, ಮತ್ತೆ ಏನೇನಿದೆ ಸರ್ ಈ ಒಂದು ಚಾಕಿ ಸಾಕಾಣಿಕೆ? ಇದು ಸಮರದಲ್ಲೇ ಹ್ಯೂಮಿಡಿಫೈಯರ್ ಹಾಕ್ತೀವಿ. ಅಂದರೆ ನಾವು ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಹ್ಯೂಮಿಡಿಟಿ 70 to 75 ಮಟ್ಟ ಹ್ಯೂಮಿಡಿಟಿ ಮೇಂಟೈನ್ ಮಾಡಬೇಕು. ಅದ್ರದ್ದು ಆಟೋಮೆಟಿಕ್ ಐತಿರೋದು, ಅದು ತಾನೇ ಮೇಂಟೈನ್ ಮಾಡ್ತಾರೆ. ಆ ಬಳಿಕ ಕೋಲ್ಡ್ ಜಾಸ್ತಿ ಆಯ್ತು ಹೀಟರ್ ಹಾಕ್ತಾರೆ. ಈಗ ಕೋಲ್ಡ್ ಸೀಸನ್ ಬಂತಂದ್ರೆ ಇದು ಭಾಳ ಕೋಲ್ಡ್ ಆತಂದ್ರೆ ಅವಕ್ಕೆ ಹೀಟರ್ ಹಾಕ್ತೀವಿ. ಆಮೇಲೆ ಇದು ಟ್ರೇಸ್ ಇದಾವೆ ಸರ್, ಇದು ಏನು 5,000 ಕೆಪಾಸಿಟಿ ಲೆಕ್ಕದಲ್ಲೇ ನೀವು ಟ್ರೇ ಇಟ್ಕೊಂಡಿದ್ರೆ? ಇಲ್ಲ, ನಮ್ದು ಸ್ವಲ್ಪ ಜಾಸ್ತಿ ಇದೆಲ್ಲ. ನಮ್ದು 8,000 ಕೆಪಾಸಿಟಿ, 8,000 ಟ್ರೇ ಅದ. ಅಲ್ಲಿಂದ ಟ್ರೇ ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಈಗ ಮೊದಲು ಒಂದಿರ್ತದೆ, ಒಂದು ಪ್ಲೇಟ್ ಇರ್ತಲ್ಲ, ಒಂದು ಪ್ಲೇಟು 2 ಆಗ್ತದೆ, 2 ಇದ್ದದ್ದು 4 ಆಗ್ತೈತಿ, 4 ಇದ್ದದ್ದು ಮತ್ತೆ 5 ಮಾಡ್ತೀವಿ. ಈಗ ಸರ್ 1ನೇ ಜ್ವರಕ್ಕೆ ಸುಣ್ಣ ಎಲ್ಲ ಹೊಡಿತೀರಿ ಸರ್, ಅದಾದ್ಮೇಲೆ ಮುಂದೆ 2ನೇ ಜ್ವರಕ್ಕೆ ಏನ್ ಮಾಡ್ತೀರಾ? 2ನೇ ಜ್ವರಕ್ಕೂ ಸುಣ್ಣ ಸೇಮ್ ರಿಪಿಟೇಷನ್. 2ನೇ ಜ್ವರ ಎದ್ಗಳನ್ನೇ ರೈತರಿಗೆ ಕೊಡೋದು. 2ನೇ ಜ್ವರ ಎದ್ದ ಬಳಿಕ ಸುಣ್ಣ ಹೊಡೆದು ಕೊಟ್ಬಿಡ್ತೀರ. ಅವ್ರ ಮುಂದೆ ಸ್ಟಾರ್ಟ್ ಆಗುತ್ತೆ. ಇಂಥದ್ದೊಂದು ಮನೆ ಹಾಕಿ ಈ ರೀತಿ ಒಂದು ರೇಷ್ಮೆ ಸಾಕಾಣಿಕೆ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ? ನಮಗೆ ಹೆಚ್ಚು ಕಡಿಮೆ ಒಂದು 15 ಲಕ್ಷ ರೂಪಾಯಿ ಮನೆ ಬೇಕು. ಆಮೇಲೆ ಇಂಪ್ಲಿಮೆಂಟ್ಸ್ ಅದು ಕೂಡಿ ಎಲ್ಲ ಟೋಟಲ್ ಒಂದು 20-25 ಲಕ್ಷ ರೂಪಾಯಿ ಬೇಕು. ಓಕೆ, ಒಂದು 30x30 ಮಾಡ್ತೀನಿ ಅಂದ್ರೆ ಒಂದು 25 ಲಕ್ಷ ರೂಪಾಯಿ ಬೇಕು. ಇದಕ್ಕೆ ಮತ್ತೆ ಸಬ್ಸಿಡಿ ಏನಾದರೂ ಸಿಗುತ್ತೆ? ಅಲ್ಲ, ಸಬ್ಸಿಡಿ ಐತಿ, ಅದು ತೊಗೋಬೋದು, ಅದೇನಿಲ್ಲ. ಒಮ್ಮೆ ನಾವು ಮನೆ ಕಟ್ಟಿ ಅವ್ರು ಇನ್ಫಾರ್ಮ್ ಮಾಡಿ ಬಂದು ಅವ್ರು ವಿಸಿಟ್ ಮಾಡಿ ನಾವು ಒಮ್ಮೆ ಮಟೀರಿಯಲ್ ಕಳಿಸ್ಬೇಕು, GST ಕೊಡ್ಬೇಕು ಎಲ್ಲ, ಅದಕ್ಕೆ ನಾನು ತೊಗೊಂಡಿಲ್ಲ ಅಷ್ಟೇ. ಓಕೆ, ನೀವು ತೊಗೊಂಡಿಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಬಂದೇವ್ರಿ. ಒಮ್ಮೆ ಈಗ ನಾವು ಇವೆಲ್ಲ GST ಕೇಳಕ್ಕೆ ಹೋದ್ರೆ ಅವ್ರು ಒಂದು 2 ಲಕ್ಷ ರೂಪಾಯಿ ಕೇಳ್ತಾರೆ.
ಇವ್ರೊಂದು 2 ಲಕ್ಷ ಬೇಕಾಗ್ತದೆ. ಹಂಗೆ ಬೇಡ ಬೇಡ ಕಿರಿಕಿರಿ ಅಂತ ಬಿಟ್ಟು. ಕಿರಿಕಿರಿನ ಬೇಡ ಅಂತ ಕೈ ಬಿಟ್ಬಿಟ್ಟು. ಸರ್ ಇದರಲ್ಲಿ ಮುಖ್ಯವಾಗಿ ಸರ್ ಏನು ತೊಂದರೆಗಳಾಗ್ತವೆ ಸರ್? ಲೇಬರ್ ಮ್ಯಾನೇಜ್ಮೆಂಟ್ ತೊಂದರೆ ಏನಾದರೂ ಇದೆಯಾ? ಹೆಂಗೆ? ಮೇಜರ್ ಅದ ರೀ. ಮೇಜರ್ ಬೈ ಚಾನ್ಸ್ ಇವತ್ತು ನಮಗೆ ಲೇಬರ್ ಕೈ ಕೊಟ್ರು ಅಂತಂದ್ರೆ 1ನೇ ಜ್ವರ ಪಾಸ್ ಆಗೋ ಮಟ್ಟ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಮಿಸಸ್ಸು ನಾವು ಏನೋ ತ್ರಾಸ ತೊಗೊಂಡು ಮೇಂಟೈನ್ ಮಾಡುವು. 1ನೇ ಜ್ವರ ಪಾಸ್ ಆದ ಬಳಿಕ ಮಾತ್ರ 3 ದಿವಸ ಮಾತ್ರ ಲೇಬರ್ಸ್ ಬೈ ಚಾನ್ಸ್ ಕೈ ಕೊಟ್ರೆ ಒಂದು ಬ್ಯಾಚ್ ಹೋತು. ಹೋತು ಮೊನ್ನೆ ಹಂಗಾಗಿತ್ತು. 8 ಸಾವಿರ ಚಾಕಿ ಇದೆ. ಏನು 2 ಬಂದಿದ್ದಾರೆ ನೋಡ್ರಿ, ಹೆಂಗೆ ಮೇಂಟೈನ್ ಮಾಡ್ತೀರಿ? ಕಷ್ಟ ಸರ್, ಕಷ್ಟ. ಹಾಗಾಗಿ ಸ್ವಲ್ಪ ಲೇಬರ್ ಮ್ಯಾಗ ಇದು ಡಿಪೆಂಡೆಂಟ್. ಅದು ಸ್ವಲ್ಪ ಬ್ಯಾಚ್ ಸ್ವಲ್ಪ ಪ್ರಾಬ್ಲಮ್ ಐತೆ ರೈತರಿಗೆ. ನಾನು ಹೇಳಿ ಕೊಟ್ಟೆ ನಾನು ಹಿಂಗೆ ಆಗೈತೆ ಅಂತ. ಅವರು ಒಪ್ಕೊಂಡ್ರು ರೈತರು. ನಿಮ್ಮ ಬಗ್ಗೆ ನಮ್ಗೆ ಇದಿಲ್ಲ ಏನಿಲ್ಲ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ರು. ಓಕೆ ಸರ್. ಸರ್ ಈಗ ನೀವು ಲಿಂಕ್ಸ್ ತಗೊಂಡ್ಬರ್ತೀರಲ್ಲ ಸರ್, ಅದು ಎಷ್ಟು ಬೀಳುತ್ತೆ ಸರ್ ನಿಮ್ಗೆ? ಅದು 1300 ರೂಪಾಯಿ ಬೀಳ್ತಾರೆ. 100 ಲಿಂಕ್ಸಿಗೆ 1300 ರೂಪಾಯಿ. 100 ಲಿಂಕ್ಸಿಗೆ 1300 ರೂಪಾಯಿ. ಅದು ನೀವು ರೈತರಿಗೆ ಎಷ್ಟು ಕೊಡ್ತೀರಾ ಸರ್? ನಾವು 4000 ರೂಪಾಯಿ ಕೊಡ್ತೀವಿ. 4000. ಈಗ ಇದೇ ಸೀಸನ್ ಅಂತ ಇದೆಯಾ ಇದು ಮಾಡೋದು? ಏನಿಲ್ಲ ವರ್ಷ ಪೂರ್ತಿ ಇದು ಮಾಡ್ತಾ ಹಂಗೆ ವರ್ಷ ಪೂರ್ತಿ. ಕೆಲವು ಸಮರಿಗೆ ಬಂದ್ ಮಾಡ್ತಾರೆ, ನಾನು ಬಂದ್ ಮಾಡೋದಲ್ಲ. ನಿಮ್ದು ಕಂಟಿನ್ಯೂ ಇರ್ತದೆ. ಸಮರಿಗೆ ಬಂದ್ ಮಾಡ್ತಾರೆ ಕೆಲವು ಮಂದಿ, ಯಾಕಂದ್ರೆ ಅವ್ರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಲ್ಲ. ಹ್ಯೂಮಿಡಿಟಿ ಟೆಂಪರೇಚರ್ ಮೇಂಟೈನ್ ಮಾಡೋದಲ್ಲ, ಸಮರಿಗೆ ಬಂದ್ ಮಾಡ್ಬಿಡ್ತಾರೆ. ನಾನು ಮಾತ್ರ ಕಂಟಿನ್ಯೂಸ್ ಇರ್ತಾರೆ. ಕಂಟಿನ್ಯೂ ನಂದು ಒಂದೇ ಚೆಕ್ ಸೆಂಟರ್ ಕಂಟಿನ್ಯೂಸ್ ಇರೋದು. ಆ ಟೈಪ್ ಮೇಂಟೈನ್ ಮಾಡ್ತಾನೆ. ಸರ್ ಇದರಲ್ಲಿ ಸರಿಯಾಗಿ ಮಾಡೋದಾದ್ರೆ ನೀವು ತಿಂಗಳಿಗೆ ಇದರಲ್ಲಿ ಎಷ್ಟು ಲಿಂಕ್ಸ್ ಮಾಡ್ತೀರಾ? ಎಷ್ಟು ಇದರಲ್ಲಿ ಇದು ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮಗೆ. ನಾವು ಒಂದು ತಿಂಗಳಿಗೆ 10,000 ಮಾಡಿದ್ವಿ ಅಂತಂದ್ರೆ ನಮ್ಗೊಂದು 8 ಲಕ್ಷ ರೂಪಾಯಿ ಬರ್ತೈತಿ ತಿಂಗಳ. 10,000 ಮಾಡಿದ್ರೆ ಅಂತಂದ್ರೆ 4,000 ಅಂತಂದ್ರೆ 8 ಲಕ್ಷ ರೂಪಾಯಿ ಬರ್ತೈತಿ. 8 ಲಕ್ಷದಾಗ 4 ಲಕ್ಷ ಉಳಿತೈತಿ. ಅದು ಇನ್ನೂ ಸ್ವಲ್ಪ ಕಡಿಮೆ ಆಗ್ತೈತಿ. ಯಾಕಂದ್ರೆ ಸ್ವಲ್ಪ ಡೆಪ್ರಿಸಿಯೇಷನ್ ಬರ್ತೈತಿ, ಇದು ಬರ್ತೈತಿ. ಸ್ವಲ್ಪ ನಾವು ಮೊಟ್ಟೆಗಳು ಜಾಸ್ತಿ ಹಾಕಿ ಕೊಡ್ತೀವಿ. ಈಗ ರೈತರು ಸ್ವಲ್ಪ ಮೊಟ್ಟೆಗಳು ಜಾಸ್ತಿ ಬೇಕಂತ, ಪಾಪ್ಯುಲೇಷನ್ ಜಾಸ್ತಿ ಬೇಕಂತಾರೆ. ಹಾಗೆ ಏನು ಮಾಡ್ತೀವಿ, ಒಂದು 500 ಲಿಂಕ್ಸ್ ಜಾಸ್ತಿ ಹಾಕಿಕೊಟ್ಟಿರ್ತೀವಿ. ಅಲ್ಲಿ ಒಂದು 500 ಲೆಸ್ ಆಗ್ತೈತೆ. ಹೆಚ್ಚು ಕಡಿಮೆ ನಾವು 4 ಲಕ್ಷ ಬದಲು ನಾವು 3 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಅಷ್ಟೇ. ಸರಿಯಾಗಿ ಮಾಡೋದಾದ್ರೆ ಇದರಲ್ಲಿ ತಿಂಗಳಿಗೆ 3 ಲಕ್ಷ, ತಿಂಗಳಿಗೆ ಒಂದು 3 ಲಕ್ಷ ರೂಪಾಯಿ ಅನ್ಕೋ. ನಮ್ದು ಈಗ ಅಷ್ಟು ನಾರ್ಮಲ್ ಅದೇ. ನಾರ್ಮಲ್ ಆಗಿ ಒಂದು ಟೈಮ್ದಾಗ ಹೆಚ್ಚು ಕಡಿಮೆ 20,000 ಮಟನ್ ಮಾಡಿದ್ದೀನಿ ನಾನು. ಓಕೆ. ಅಂದ್ರೆ ಒಂದು ವರ್ಷದಲ್ಲಿ ನಾವು ಹಾಕಿರುವಂತ ಬಂಡವಾಳ 1 ವರ್ಷದಲ್ಲಿ ರಿಕವರಿ ಆಗುತ್ತೆ. ಆಲ್ಮೋಸ್ಟ್ ಆಗುತ್ತೆ. ಆಮೇಲೆ 2ನೇ ವರ್ಷದಿಂದ ಒಂದ್ ಸ್ವಲ್ಪ ನಮ್ದು ಚಾಕಿ ಸಾಕಾಣಿಕೆ ಕೇಂದ್ರ ಅಂತೇಳಿ ಹೆಸರು ಕುಂತಂದ್ರೆ ಇಲ್ಲಿ ಇವ್ರು ಮಾಡ್ತಾರೆ ಚೆನ್ನಾಗಿ ಅಂತಂದ್ರೆ ಆಮೇಲೆ ಎಲ್ಲ ರೈತರು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಕನೆಕ್ಟ್ ಆಗ್ತದೆ. ಅದು ಹೇಳಿಲ್ಲ, ನಾ ಮಾಡಿದ್ರೆ ನಾನು ದಿನ 10,000 ಮಾಡ್ಬೋದು. ಅಷ್ಟು ಡಿಮಾಂಡ್ ಇದೆ. ಎಲ್ಲರೂ ನಮ್ಗೆ ಕೇಳ್ತಾರೆ, ಯಾರು ಕೊಡಕ್ಕೆ ಆಗೋದಿಲ್ಲ ಅಷ್ಟೇ. ಅದು ಯಾಕಂದ್ರೆ ನೀವು ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ಕ್ವಾಲಿಟಿ ಎಲ್ಲ ನೋಡ್ಕೊಂಡೇ ಮಾಡ್ಬೇಕು. ಇಲ್ಲ ಕ್ವಾಲಿಟಿ ಮಾತ್ರ ಫುಲ್ ರೀ. ಇನ್ನೂ ಒಂದು ಹೇಳ್ತಾರ, ಇನ್ನೂವರೆಗೆ ಎರ್ಗಟಿ ಚಾಕಿಸನ್ ಹುಳ ಫೇಲ್ ಆದ ಇಲ್ಲೇ ಇಲ್ಲ. ಆದ್ರೆ ಏನು ಸಂಖ್ಯೆಗಳ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಮ್ಮೆ ಹೆಚ್ಚಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತೈತಿ. ಒಮ್ಮೆ ಮೊಟ್ಟೆ ಕಳಿಸೋ ಅವರು ಸ್ವಲ್ಪ ಸ್ಯಾಟಸ್ ಕಳಿಸಿರ್ತಾರೆ. ಬಟ್ ನಿಮ್ಮಿಂದ ಏನ್ ಹೋಗುತ್ತೆ ಅದು 100% ಸಕ್ಸಸ್ ಆಗಿದೆ. ಬಟ್ ನಿಮ್ಮಲ್ಲೇ ಪ್ರಾಬ್ಲಮ್ ಆಗಬಹುದು ಹೊರತು ನಿಮ್ಮಿಂದ ರೈತರಿಗೆ ಹೋದ್ರೆ ಏನೂ ಆಗಿಲ್ಲ, ಇನ್ನೂವರೆಗೆ ಆಗಿಲ್ಲ. ಸರ್ ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ಚಾಕಿ ಸಾಕಾಣಿಕೆ ಕೇಂದ್ರ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಎಲ್ಲ ಮಾಡ್ಬೋದು, ಒಬ್ಬ ರೈತ ಇದನ್ನ ಮಾಡ್ಬೇಕಾದ್ರೆ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಬೇಕು, ಎಲ್ಲಿ ಸರ್ಟಿಫಿಕೇಟ್ ತಗೋಬೇಕು, ಸರಿಯಾಗಿ ಮಾಡೋದಾದ್ರೆ ಇದರಲ್ಲೂ ಲಾಭ ನಷ್ಟಗಳು ಏನಿದಾವೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ತುಂಬಿರೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ರುದ್ರಾರೆಡ್ಡಿ ಮಂಗಣ್ಣನವರು ಹೇಳ್ತಾ ಇದ್ರು, ನಾನು ಮೊದಲು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಿದ್ದೆ, ಅದಾದಮೇಲೆ ತೋಟಗಾರಿಕಾ ಬೆಳೆಗಳಿಗೆ ಬಂದೆ, ಅದಾದಮೇಲೆ ರೇಷ್ಮೆ ಕೃಷಿಗೆ ಬಂದೆ, ಅದಾದ ನಂತರ ಈ ಒಂದು ರೇಷ್ಮೆ ಚಾಕಿ ಸಾಕಾಣಿಕೆ ಕೇಂದ್ರವನ್ನು ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡಬೇಕಾದ್ರೆ ಇದು ಏನೆಲ್ಲ ಸಮಸ್ಯೆಗಳಿದ್ದಾವೆ, ಇದರಲ್ಲಿ ಯಾವ ರೀತಿ ಒಂದು ಲಾಭ ನಷ್ಟಗಳಿದ್ದಾವೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಇವರು ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮದಿಂದ ತಮಗೂ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.